ಅಲ್ಲಿ ಕುಡಿಯೋಕ್ಕೂ ನೀರಿಲ್ಲ, ತೊಳೆಯೋಕ್ಕೂ ನೀರಿಲ್ಲ. ನಮ್ಗೆ ಯೂಸ್ ಮಾಡ್ತಾ ಇರೋ ನೀರ್ನ ಬಿಂದಾಸಾಗೆ ಸ್ಟಾಲಿನ್ ಅವ್ರಿಗೆ ಕೊಟ್ಟು ಅವ್ರು ಆರಾಮಾಗಿದ್ದಾರೆ. ಇಲ್ಲಿ ಫ್ರೀ ಟ್ಯಾಂಕರ್ ನೀರ್ ಕೊಡ್ತೀನಿ ಅಂತ ಫ್ರೀ ಟ್ಯಾಂಕರ್ ಇಲ್ಲ, ದುಡ್ಡು ಕೊಟ್ಟರು ಟ್ಯಾಂಕರ್ ನೀರ್ ಸಿಗ್ತಾ ಇಲ್ಲ. ಸೊ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ನಮ್ದು ಧಿಕ್ಕಾರ ಇದೆ. ಮತ್ತೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ನಮ್ಗೆ ಇಲ್ಲಿ ಬೇಡವೇ ಬೇಡ. ನಾನು ಒಂದೇ ಕೇಳ್ತಾ ಇರೋದು ಸಿದ್ದರಾಮಯ್ಯ ಅವ್ರನ್ನ, ನಿಮ್ಗೆ ಬರೀ ವೋಟ್ ಹಾಕಿರೋರು ಸ್ಟಾಲಿನ್ ಕಡೆಯವರ? ಇಲ್ಲಿ ಬೆಂಗಳೂರು ಕರ್ನಾಟಕದ ಜನತೆ ನಿಮ್ಗೆ ವೋಟೇ ಹಾಕಿಲ್ವಾ? ಸಿದ್ದರಾಮಯ್ಯ ಅವರು ಕಾಲಿಟ್ಟಿದ ತಕ್ಷಣ ಇಲ್ಲಿ ಬರಗಾಲ ಸ್ಟಾರ್ಟ್ ಆಗಿದೆ, ಮಳೆ ಇಲ್ಲ. ಮಟಾಶ್ ಲೆಗ್ ವಾಟ್ ಹಿ ಈಸ್. ನಮ್ಮ ಬೇಡಿಕೆ ನೀರ್ ಬೇಕು, ನೀರ್ ಕೊಡಿ. ನಿಮ್ಗೆ ವೋಟ್ ಹಾಕಿ ಗೆಲ್ಸಿದೀವಲ್ಲ, ನಮ್ ನೀರ್ ನಮಗ್ ಕೊಡಿ. ನಮ್ ನೀರ್ನ ಯಾಕೆ ತಮಿಳ್ನಾಡು ಸ್ಟಾಲಿನ್ ಜೊತೆ ಕೊಡ್ತಾ ಇದ್ದೀರಾ? ನೀವ್ಯಾರ್ದ ಅಲ್ಲ, ನೀವು ಮೇಕೆದಾಟು ಅಂತ ಹೇಳಿ ದೊಡ್ಡದಾಗ ಡಿ ಕೆ ಶಿವಕುಮಾರ್ ಅಲ್ಲ ಏನು ಇದು ಪ್ರತಿಭಟನೆ ಮಾಡಿದೆ. ಎಲ್ಲಿ ಈಗ ಯಾಕೆ ಯಾವ ಪ್ರತಿಭಟನೆ ಮಾಡ್ತಾ ಇಲ್ಲ? ನೀವು ಒಣಗ್ತಾ ಇದೆ ಬೆಂಗಳೂರು ಈಗ ಪ್ರತಿಭಟನೆಯಲ್ಲಿ. ನನ್ನ ಹೆಸರು ನಂದಿನಿ ಅಂತ, ಬೆಂಗಳೂರು ಕೇಂದ್ರ ಜಿಲ್ಲೆ ಮಹಿಳಾ ಮೋರ್ಚಾ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್. ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸಂಕಟ ಆಗ್ತಾ ಇದೆ. ಬರಗಾಲ ಬಂದಿದೆ ಅಂತ ಅನಿಸ್ಕೊಳ್ಳೋಕೆ ಇನ್ನ ಮಾರ್ಚಲ್ಲೇ ಇದೀವಿ, ಮಧ್ಯದಲ್ಲೇ ಇದೀವಿ. ಇನ್ನ ಏಪ್ರಿಲ್ ಮೇ ಹೇಗಪ್ಪ ಕಳಿಯೋದು ಅಂತ ಒಂದು ದೊಡ್ಡ ಪ್ರಶ್ನೆ ಮುಂದಕ್ಕಿದೆ ನಮ್ಮ ಮುಂದೆ. ಸೊ ಈಗ ಹೇಗ್ ಮಾಡೋದು ಒಂದು ಅರ್ಥ ಆಗಲ್ಲ. ಇರೋ ನೀರ್ನ ನಮ್ಮನ್ನು ಬಳಸದೆ ಬೇರೆಯವ್ರಿಗೆ ದಾನ ಮಾಡೋ ಅಂತವ್ರು ಇವ್ರು ಎಂಥವ್ರು? ಎಲ್ಲಾನು ಫ್ರೀ ಕೊಡ್ತಾರಲ್ಲ, ಇದನ್ನ ಯಾಕೆ ಫ್ರೀಯಾಗಿ ಕೊಡ್ತಾ ಇದಾರೆ? ಇದನ್ನು ಬೇರೆ ದೇಶಕ್ಕೆ ಕೊಡೋದಕ್ಕೆ ಇವರೇ ಬೇಕಿತ್ತಾ? ಸೊ ನಮಗೆ ನಮ್ಮ ನೀರು ಬೇಕು, ನಾವು ಮನೆಗೂ ನಮಗೆ ನೀರು ವ್ಯವಸ್ಥೆ ಒಂದು ಮಾಡ್ಕೊಡ್ಬೇಕಾಗಿರೋದು ಈ ಸರ್ಕಾರದ್ದು ಮುಖ್ಯವಾಗಿರುವಂತ ವ್ಯವಸ್ಥೆ ಮಾಡಬೇಕು. ರೇಖಾ ಕೆ ಗೋವಿಂದ್, ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರೆಸಿಡೆಂಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.